ಇನ್ನು ಕನ್ನಡ ಪರ ಸಂಘಟನೆಗಳು ಭಾರಿ ಆಕ್ರೋಶ ವ್ಯಕ್ತಪಡಿಸಿವೆ. ಕನ್ನಡ ಪರ ಸಂಘಟನೆಗಳ ಹೋರಾಟಗಾರರ ಜೊತೆ ನಮ್ಮ ಪ್ರತಿನಿಧಿ ದೀಪ ನಡೆಸಿರುವ ಮಾತುಕತೆ ಇಲ್ಲಿದೆ. ಬನ್ನಿ ಅವರು ಏನು ಹೇಳಿದ್ದಾರೆ ನೋಡ್ಕೊಂಡ್ ಬರೋಣ. ಸಿಡಬ್ಲ್ಯೂಆರ್ಸಿ ನೀಡಿರುವಂತಹ ಆದೇಶ ಅಂದ್ರೆ ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡಬೇಕು ಅನ್ನುವಂತಹ ಮಾತನ್ನ ವಾಪಸ್ ಪಡಿಬೇಕು ಅನ್ನುವಂತಹ ವಿಚಾರಕ್ಕೆ ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡುವ ವಿಚಾರವಾಗಿ ಆ ಆದೇಶವನ್ನ ವಾಪಸ್ ಪಡಿಬೇಕು ಅನ್ನುವಂತಹ ಮಾತನ್ನ ಇಲ್ಲಿನ ಕರ್ನಾಟಕ ಸಂಘಟನೆಗಳು ಹೇಳ್ತಾ ಇರುವಂತದ್ದು. ಸದ್ಯ ನಮ್ಮೊಟ್ಟಿಗೆ ಕರ್ನಾಟಕ ಸಂಘಟನೆ ಹೋರಾಟಗಾರರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಕುಮಾರ್ ಅವರಿದ್ದಾರೆ. ಸರ್, ಮೊದಲಿಗೆ ಸಿಡಬ್ಲ್ಯೂಆರ್ಸಿ ನೀಡಿರುವಂತಹ ಆದೇಶವನ್ನ ವಾಪಸ್ ತಗೊಳ್ಳಿ ಅಂತ ಹೇಳ್ತಿದ್ರೆ, ಈ ಬಗ್ಗೆ ಏನ್ ಹೇಳ್ತೀರಾ? ಇವತ್ತು ಕಾವೇರಿ ನಿರ್ವಹಣಾ ಮಂಡಳಿನೇ ಸರಿ ಇಲ್ಲ. ಅದು ಇವತ್ತು ನಾವು ಹಿಂದೆ ದೆಹಲಿಯಲ್ಲಿ ನಾವು ಅದು ತೀರ್ಪನ್ನು ಎರೆದು ಬಂದು ಹೋರಾಟವನ್ನು ಮಾಡಿದಂಥದ್ದು. ಇವತ್ತು ಕರ್ನಾಟಕದ ವಾಸ್ತವಾಂಶವನ್ನು ಪರಿಶೀಲನೆ ಮಾಡಬೇಕು. ಮತ್ತೆ ಇಲ್ಲಿ ಚೆನ್ನಾಗಿ ಮಳೆ ಇದ್ರೆ ನಾವು ನೀರು ಕೊಡ್ತೀವಿ. ಇಲ್ಲಿ ಮಳೆ ಇಲ್ಲ, 65% ಮಳೆ ಆಗಿಲ್ಲ. ಇಂಥ ಅವೈಜ್ಞಾನಿಕವಾಗಿ ತೀರ್ಪನ್ನು ಕೊಡುವಂತ ನಾವು ಖಂಡಿಸ್ತಾ ಇದ್ದೀವಿ. ಮತ್ತೆ ಅದ್ರ ವಿರುದ್ಧನೇ ನಾವು ಇವತ್ತು ಕರ್ನಾಟಕ ಬಂಧನ ಕೊಡ್ತಾ ಇರೋದು. ಇವತ್ತು ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು. ಕರ್ನಾಟಕದ ಜನತೆಗೆ ಮೊದಲು ನೀರನ್ನು ಕೊಡಿ. ಮತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಂತ ಬೆಂಗಳೂರು ನಗರಕ್ಕೆ ಕುಡಿಯೋ ನೀರು ಬೇಕು. ಮತ್ತೆ ಈ ರಾಜ್ಯದ ರೈತರಿಗೆ ಬೆಳೆ ನೀರು ಬೇಕು. ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದ್ದಾರೆ, ಯಾರು ಬೆಳೆ ಬೆಳಿಬೇಡಿ ಅಂತ. ಅಂದ್ರೆ ನೀರೇನ್ ಮಾಡ್ಬೇಕಾಯ್ತು? ನೀರಿನ ಅಭಾವ ಇರೋದ್ರಿಂದ ಇಂತಹ ಸಂದರ್ಭದಲ್ಲಿ ತಮಿಳುನಾಡು ನೀರು ಬಿಡಬಾರದು ಅಂತ ಕನ್ನಡ ಒಕ್ಕೂಟದ ಹಕ್ಕೊತ್ತಾಯ, ಕನ್ನಡ ಸೇನೆ ಹಕ್ಕೊತ್ತಾಯ ಆಗಿದೆ. ಯಾವುದೇ ರಾಜಕೀಯ ನಾಯಕರುಗಳಾಗ್ಲಿ, ಈಗಾಗಲೇ ಕೇಂದ್ರ ಸಚಿವರು ಕೂಡ ಇಲ್ಲಿದ್ದಾರೆ, ಅಂದ್ರೆ 4 ಜನ ಕೂಡ, ಯಾರು ಕೂಡ ಈ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಬಗ್ಗೆ ಏನ್ ಹೇಳ್ತೀರಾ ಸರ್? ಇವತ್ತು ನಾವು ಎಲ್ಲಾ ಕನ್ನಡ ಪರ ಸಂಘಟನೆಗಳು ಇವತ್ತು ಯಾರ್ಯಾರು ನಮ್ಮ ಲೋಕಸಭಾ ಸದಸ್ಯರುಗಳಿದ್ದಾರೆ, ಶಾಸಕರಿದ್ದಾರೆ, ಕರ್ನಾಟಕದ ಪರವಾಗಿ ಕಾವೇರಿ ನೀರಿನ ಪರವಾಗಿ ಧ್ವನಿಯನ್ನು ಎತ್ತಬೇಕು, ಕರ್ನಾಟಕದ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ದಿನಗಳಲ್ಲಿ ಅಂದ್ರೆ ಆದೇಶವನ್ನ ವಾಪಸ್ ಪಡಿಲಿಲ್ಲ ಅಂದ್ರೆ ಹೋರಾಟ ಹೇಗಿರುತ್ತೆ ಸರ್? ಈಗ ನಮ್ಮ ಹೋರಾಟ ನಿರಂತರ. ನಮ್ದು ಇವಾಗ ರಾಜ್ಯದ ಮುಖ್ಯಮಂತ್ರಿಗಳು ಮೈಸೂರಿಂದ ಬೆಂಗಳೂರವರೆಗೂ ಪಾದಯಾತ್ರೆ ಮಾಡಿದ್ರೆ ಅಂದ್ರೆ ಮೇಕೆದಾಟಿಗೋಸ್ಕರ. ಈಗ ಕಾವೇರಿ ಮೇಲೆ ಮೇಕೆದಾಟನ್ನು ಉಳಿಸ್ಕೊಂಡ್ರೆ ಕಾವೇರಿ ನೀರು ಉಳಿಸಬಹುದಲ್ಲ. ಈಗ ಅದ್ರ ವಿರುದ್ಧ ಹೋರಾಟವನ್ನು ಮಾಡ್ತೀವಿ. ಯಾವ್ಯಾವ ಸಂಘಟನೆಗಳಾಗಿರ್ಬೋದು ಅಥವಾ ಖಾಸಗಿ ಸಂಸ್ಥೆಗಳು ಯಾವ ಬೆಂಬಲವನ್ನ ಸೂಚಿಸಿದವೆ ಈ ಬಗ್ಗೆ ಹೇಳೋದು? ಈಗಾಗಲೇ ನೋಡಿ, ವಾಟಾಳ್ ಪಕ್ಷ, ಕನ್ನಡ ಒಕ್ಕೂಟದ ಮುಖ್ಯದಲ್ಲಿರುವಂತಹ ಸಂಘಟನೆಗಳು, ಕನ್ನಡ ಸೇನೆ ಕರ್ನಾಟಕ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ಕನ್ನಡ ಜಾಗೃತಿ ವೇದಿಕೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ, ನಮ್ಮ ಪ್ರವೀಣ್ ಮತ್ತೆ ಶಿವರಾಮ್ ಅವರ ಬಣಗಳಿದ್ದಾವೆ. ಮತ್ತೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ಮತ್ತೆ ಎಲ್ಲ ಹಲವಾರು ಕನ್ನಡ ಪರ ಸಂಘಟನೆಗಳು ನಮಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಇದಿಷ್ಟು ಕನ್ನಡ ಪರ ಹೋರಾಟಗಾರರಾಗಿರುವಂತಹ ಕುಮಾರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ರಾಜಾ ಜೊತೆ ದೀಪಾ, ಫ್ರೀಡಂ ಟಿವಿ ಕನ್ನಡ, ಬೆಂಗಳೂರು. ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡುವ ವಿಚಾರವಾಗಿ ಆಗಸ್ಟ್ 13ರಂದು ಕರ್ನಾಟಕವನ್ನ ಬಂದ್ ಮಾಡೋದಕ್ಕೆ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು ಸಂಘಟನೆಗಳು ಬೆಂಬಲವನ್ನ ಸೂಚಿಸಿರುವಂತದ್ದು. ಸದ್ಯ ನಮ್ಮೊಟ್ಟಿಗೆ ಮಂಜುನಾಥ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ಮೊದಲಿಗೆ ಸಿಡಬ್ಲ್ಯೂಆರ್ಸಿ ನೀಡಿರುವಂತಹ ಆದೇಶವನ್ನ ವಾಪಸ್ ತಗೊಳ್ಳಿ ಅನ್ನುವಂತಹ ಹೋರಾಟವನ್ನ ಮಾಡ್ತಾ ಇರುವಂತದ್ದು, ಈ ಬಗ್ಗೆ ಹೇಳೋದಾದ್ರೆ? ಇವತ್ತು ನಮಗೆ ಪ್ರತಿ ಸಲವೂ ಕೂಡ ಕಾವೇರಿ ನದಿ ನಿರ್ವಹಣಾ ಮಂಡಳಿ ನಮಗೆ ಅನ್ಯಾಯವನ್ನೇ ಮಾಡ್ಕೊಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಕಳೆದ 20 ವರ್ಷಗಳಿಂದ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದೀವಿ. ನಮ್ಮ ರೈತರಿಗೆ ಮತ್ತೆ ಬೆಂಗಳೂರು ನಗರಕ್ಕೆ ಕುಡಿಯೋದಕ್ಕೆ ನೀರಿನ ಅನುಕೂಲ ಬೇಕು ಅಂತ ಹೇಳಿ. ಆದ್ರೆ ಅಲ್ಲಿ ನಿರ್ವಹಣಾ ಮಂಡಳಿಯಲ್ಲಿ ಇರ್ತಕ್ಕಂಥವರಿಗೆ ಸರಿಯಾದ ಮಾಹಿತಿಯನ್ನ ಕೊಡೋದ್ರಲ್ಲಿ ನಮ್ಮ ಅಧಿಕಾರಿಗಳದು ಕೂಡ ತಪ್ಪಿದೆ. ಯಾಕಂದ್ರೆ ಮಾನ್ಸೂನ್ ಮಳೆ ನಮಗೆ ಈಗಾಗಲೇ ನಮಗೆ ಕೈ ಕೊಟ್ಟಿದೆ. ಮುಂದೆ ಬೆಂಗಳೂರು ಬಹಳ ದೊಡ್ಡ ಮಟ್ಟದಲ್ಲಿ ಬಿಡದಿ ಟೌನ್ಶಿಪ್ ಬೇರೆ ಬೆಳೀತಾ ಇದೆ. ನಾವು ಮುಂದಿನ 10 ವರ್ಷಕ್ಕೆ ನೀರನ್ನು ಶೇಖರಣೆ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಆದ್ರೆ ಪ್ರಸ್ತುತವಾಗಿರ್ತಕ್ಕಂತಹ ಒಂದು ತೀರ್ಮಾನ ಏನಿದೆ, ಇದು ನಮಗೊಂದು ರೀತಿ ಮರಣ ಶಾಸನನೇ. ಇವತ್ತು ಬೆಂಗಳೂರು ನಗರದಲ್ಲಿ 2 ದಿನಕ್ಕೆ 3 ದಿನಕ್ಕೆ ನೀರು ಸಿಗುವಂತ ಪರಿಸ್ಥಿತಿ ಇದೆ. ಈ ಸಂದರ್ಭದಲ್ಲಿ ಕಾವೇರಿ ನ್ಯಾಯಾಧೀಕರಣ ಕೊಟ್ಟಿರ್ತಕ್ಕಂಥ ತೀರ್ಪು ಅವೈಜ್ಞಾನಿಕವಾಗಿರೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತೆಗೆದುಕೊಂಡು ಯಾವುದೇ ಒತ್ತಡಕ್ಕೆ ಮಣಿಯದೆ, ಇವತ್ತೇನು ಅವರ ಗುರುಗಳು ಬಂಗಾರಪ್ಪನವರು ಅಂತ ಹೇಳ್ತಾ ಇದ್ರು, 1992ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಕಾವೇರಿ ನ್ಯಾಯಾಧೀಕರಣ ನೀರನ್ನು ಬಿಡೋದಕ್ಕೆ ಹೇಳಿದಾಗ ಅವರು ಸುಗ್ರೀವಾಜ್ಞೆಯನ್ನು ತಂದು ಅದ್ರ ವಿರುದ್ಧವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಮತ್ತೆ ನೀರನ್ನು ಬಿಡೋದಿಲ್ಲ. ಅವ್ರ ಶಿಷ್ಯರಾದಂಥ ಡಿ.ಕೆ. ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೆ ನೀರನ್ನು ಬಿಡಬಾರದು ಅಂತ ಹೇಳಿ ಕನ್ನಡ ಜಾಗೃತಿ ವೇದಿಕೆ ಒತ್ತಾಯವನ್ನು ಮಾಡುತ್ತೆ. ಪದೇ ಪದೇ ಈ ಕನ್ನಡಿಗರಿಗೆ ಮೋಸ ಆಗ್ತಾನೆ ಇರುವಂತದ್ದು ಈ ಕಾವೇರಿ ವಿಚಾರವಾಗಿ, ಈ ಬಗ್ಗೆ ಏನ್ ಹೇಳ್ತೀರಾ ಸರ್? ರಾಜ್ಯದ ರಾಜಕಾರಣಿಗಳಿಗೆ ಏನು 28 ಜನ ಲೋಕಸಭಾ ಸದಸ್ಯರಿದ್ದಾರೆ, ಅವರು ಯಾವತ್ತೂ ಕೂಡ ಒಗ್ಗಟ್ಟಾಗಿ ಪಾರ್ಲಿಮೆಂಟ್ ಅಲ್ಲಿ ಮಾತನಾಡಿಲ್ಲ. ಇದು ನಮ್ಮ ದುರಂತ. ಅವ್ರೇನಾದ್ರೂ 28 ಜನ ಒಕ್ಕೊರ್ಲಲ್ಲಿ ತಮಿಳುನಾಡು ರೀತಿಯಲ್ಲಿ ತಮಿಳುನಾಡು ಸಂಸದರು ಮಾತಾಡ್ದಂಗೆ ಇವರೆಲ್ಲರೂ ಮಾತನಾಡಿದ್ರೆ ಇವತ್ತು ನಮಗೆ ಅನ್ಯಾಯ ಆಗ್ತಾ ಇರಲಿಲ್ಲ. ಯಾವತ್ತೂ ಕೂಡ ಇವರು ಒಂದಾಗ್ಲಿಲ್ಲ, ಅದಕ್ಕಾಗಿ ನಮಗೆ ನ್ಯಾಯ ಸಿಗಲಿಲ್ಲ.
ಇವತ್ತು ಇಲ್ಲಿ ಇರ್ತಕ್ಕಂಥ 224 ಜನ MLAಗಳಿರ್ಬೋದು, ಲೋಕಸಭೆಯಲ್ಲಿ 28 ಜನ ಲೋಕಸಭಾ ಸದಸ್ಯರಿರ್ಬೋದು, ಯಾರು ಕೂಡ ಯಾವತ್ತೂ ಕೂಡ ಒಗ್ಗಟ್ಟಾಗಿ ಕನ್ನಡಿಗ ಕರ್ನಾಟಕದ ಪರವಾಗಿ ಯಾವತ್ತೂ ಮಾತಾಡಿಲ್ಲ. ಅದಕ್ಕಾಗಿ ನಮಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಮೂಲ ಕಾರಣ ರಾಜಕಾರಣಿಗಳು. ಅದಕ್ಕೆ ಇವರು ರಾಜಕಾರಣಿಗಳು ಎಚ್ಚೆತ್ಕೋಬೇಕು. ಈಗ ಮುಂದೆ 4ನೇ ತಾರೀಕು ಸರ್ವಪಕ್ಷ ಸಭೆ ಇದೆ. ನೋಡೋಣ ಯಾವ ರೀತಿಯಾದಂತಹ ತೀರ್ಮಾನಗಳನ್ನ ತೆಗೆದುಕೊಳ್ತಾರೆ, ನಾಡಿನ ಪರ ಯಾವ ರೀತಿ ಮಾತನಾಡ್ತಾರೆ ಅನ್ನೋದನ್ನ ಕಾದ್ ನೋಡಿ ಆಮೇಲೆ ಮುಂದಿನ ತೀರ್ಮಾನಗಳನ್ನು ಖಂಡಿತವಾಗಿ ನಾವು ತೆಗೆದುಕೊಳ್ತೀವಿ. ಇದಿಷ್ಟು ಕನ್ನಡಪರ ಹೋರಾಟಗಾರರ ಮಂಜುನಾಥ್ ಆಗಿರುವಂತಹ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ರಾಜ ಜೊತೆ ದೀಪಾ, ಫ್ರೀಡಂ ಟಿವಿ ಕನ್ನಡ, ಬೆಂಗಳೂರು. ಕಾವೇರಿ ನೀರನ್ನ ಬಿಡುವ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮೊಂದಿಗೆ ಕರವೇ ಶಿವರಾಮೇಗೌಡ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ತೆ. ಮೊದಲಿಗೆ ಈ CWRC ಆದೇಶವನ್ನ ನೀಡಿರುವಂತದ್ದು, ನೀರನ್ನು ಬಿಡೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಿರುವಂತದ್ದು, ಈ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದೇನು ಕಾವೇರಿ ನೀರು ಹಂಚಿಕೆ ನ್ಯಾಯ ಮಂಡಳಿ ಇಲ್ಲ ನ್ಯಾಯ ಸಮಿತಿ ಅಂತಿದೆ. ಇವೆರಡಕ್ಕೂ ಹೆಸರು ಬದಲಾವಣೆ ಮಾಡಬೇಕು. ಅನ್ಯಾಯ ಮಂಡಳಿ, ಅನ್ಯಾಯ ಸಮಿತಿ ಅಂತ ಇಡಬೇಕು. ಯಾಕಂದ್ರೆ ವಾಸ್ತವವನ್ನು ಪರಿಶೀಲನೆ ಮಾಡ್ದಲೆ, ಸತ್ಯಾಂಶಗಳನ್ನ ತಿಳಿದಲೆ ಏಕಾಏಕಿ ಇಂಥ ತೀರ್ಮಾನಗಳು ಕೊಟ್ಟು ರೈತರ ಮೇಲೆ ಮರಣ ಶಾಸನವನ್ನು ಹೇಳೋದು, ಲಕ್ಷಾಂತರ ಜನ ಕುಡಿಯೋ ನೀರಿಗೆ ಧಕ್ಕೆ ತರೋದು, ಇದು ಸಂವಿಧಾನ ವಿರೋಧಿ. ಎಲ್ಲೋ ಇಂಥ ತೀರ್ಪುಗಳನ್ನ ಯಾರೂ ಸಹ ಸಮಂಜಸವಾಗಿ ಒಪ್ಕೊಳ್ಳಲ್ಲ. ಈ ನೀವು ವಾಸ್ತವ ನೋಡಿ, 16 TMC ನೀರಿದೆ. 6 TMC ನೀರು ಬಳಕೆಗೆ ಬರಲ್ಲ. 10 TMC ನೀರು ಕುಡಿಯೋ ನೀರಿಗೆ 4 TMC ಬೇಕು, ರೈತರಿಗೆ 4-5 TMC ಬೇಕು. ಎಲ್ಲಿಂದ ಬಿಡೋದು ನೀರು? ಈ ವಾಸ್ತವ ಸ್ಥಿತಿಯನ್ನು ಅರಿದಲ್ಲೇ ಇಂಥ ತೀರ್ಪುಗಳು ಕೊಡ್ತಾರ. ಇಂಥ ತೀರ್ಪು ಮೇಲೆ ಗುಮಾನ ಇದೆ. ಎಲ್ಲ ಒಂದ್ ಕಡೆ ಪ್ರಜಾಪ್ರಭುತ್ವದಲ್ಲಿ ಇಂಥ ನ್ಯಾಯ ಮಂಡಳಿಗಳು, ಇಂಥ ನ್ಯಾಯ ಸಮಿತಿಗಳು ಧಕ್ಕೆ, ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ಆಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ರಾಜಕೀಯ ನಾಯಕರುಗಳಾಗ್ಲಿ ಯಾರು ಕೂಡ ಕರ್ನಾಟಕಕ್ಕೆ ಪದೇ ಪದೇ ಈ ಕಾವೇರಿ ವಿಚಾರವಾಗಿ ಅನ್ಯಾಯ ಆಗ್ತಾನೆ ಇರುವಂತದ್ದು ಸರ್. ಯಾರು ಕೂಡ ಇದ್ರ ಪರವಾಗಿ ಧ್ವನಿಯನ್ನ ಎತ್ತುತ್ತಿಲ್ಲ. ಈ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಧಿಕಾರದ ಲಾಲಸೆಗೆ ಬಿದ್ದವರು, ಸ್ವಾರ್ಥಕ್ಕೆ ಬಿದ್ದವರು, ನಾಡಿನ ಜನರಿಂದ ಬಂದು ಅದನ್ನು ಧಿಕ್ಕರಿಸೋರು ಯಾವತ್ತೂ ಉಳಿಗಾಲ ಇಲ್ಲ. ಅವ್ರೇನಾದ್ರೂ ಸತ್ತಿ ಬದುಕಬೇಕು ಅಂತಿದ್ರೆ, ಸಾಧಕರಾಗಬೇಕು ಅಂದ್ರೆ ನಾಡಿನ ಜನರ ಭಾವನೆಗೆ ಒತ್ತು ಕೊಟ್ಟು ದೃಢ ನಿರ್ಧಾರಗಳು ತಗೋಬೇಕು ಅಂತಕ್ಕಂಥ ಒತ್ತಾಯವನ್ನ ಅದರಲ್ಲೂ DK ಶಿವಕುಮಾರ್ಗೆ ಹಾಕ್ತೀವಿ. ನಿಮ್ಮ ಗುರು ಬಂಗಾರಪ್ಪ ಅವರಿದ್ರಲ್ಲ, ಅವ್ರ ಗರ್ಡಿಲ್ ಪಳದವ್ರು, ಅವ್ರ ಶಿಷ್ಯ ಅಂತ ಹೇಳ್ತಿರಲ್ಲ, ಅವರೇನು ಸುಗ್ರೀವಾಜ್ಞೆ ತಿಂದು ರಾಜ್ಯದ ಪರವಾಗಿ ನಿರ್ಧಾರ ತಗೊಂಡ್ರಲ್ಲ, ಅಂತ ಒಂದು ದಾಷ್ಟತನವನ್ನ ತೋರಿಸಿ ಅಂತ ಹೇಳಕ್ ಇಚ್ಛೆಪಡ್ತೀನಿ. ಇದಿಷ್ಟು ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ರಾಜ, ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡುವಂತಹ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮೊಂದಿಗೆ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡುವ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮೊಂದಿಗೆ ಸಾರಾ ಗೋವಿಂದ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಮೊದಲಿಗೆ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡೋದಕ್ಕೆ ಅನುಮತಿ ನೀಡಿರುವಂತದ್ದು, ಈ ಬಗ್ಗೆ ಏನ್ ಹೇಳ್ತೀರಾ? ಪದೇ ಪದೇ ಕರ್ನಾಟಕಕ್ಕೆ ಮೋಸ ಆಗ್ತಾನೆ ಇದೆ, ಯಾರು ಕೂಡ ಈ ಬಗ್ಗೆ ಧ್ವನಿಯನ್ನ ಎತ್ತಿಲ್ಲ. ಈ ಬಗ್ಗೆ ಏನ್ ಹೇಳ್ತೀರಾ ಸರ್? ನಾನು 45 ವರ್ಷಗಳಿಂದ ಈ ತೀರ್ಪುಗಳನ್ನ ನೋಡ್ಕೊಂಡೇ ಬಂದಿದ್ದೀನಿ. ಮೊನ್ನೆ ಬಂದಂತ ತೀರ್ಪು ಅದಾದ್ಮೇಲೆ ಮೇಲ್ಮನೆಗೆ ಹೋಗಿದ್ವು. ಅದಾದ್ಮೇಲೆ ತೀರ್ಪು ಏನ್ ಬರುತ್ತೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿತ್ತು. ಯಾಕೆ ಅಂತ ಹೇಳಿದ್ರೆ ಭಾರತದ ಭೂಪಟದಲ್ಲಿ ಕರ್ನಾಟಕ ಇಲ್ಲ. ಅವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಕನ್ನಡಿಗರ ಮೇಲೆ, ಕರ್ನಾಟಕದ ರೈತರ ಮೇಲೆ ದಬ್ಬಳಿಕೆ ಮಾಡ್ತಾನೆ ಇದ್ದಾರೆ. ನೀವೊಬ್ಬ ನ್ಯಾಯಮೂರ್ತಿ ಆಗಿದ್ರೆ ನೀನೇನ್ ಮಾಡಬೇಕಾಗಿತ್ತು? ಅಲ್ಲಿ ಕೂತ್ಕೊಂಡು ನೀನು ಒಂದು ತಂಡ ಕಳಿಸು, ಒಂದು ತಜ್ಞರ ತಂಡವನ್ನ KRS ಡ್ಯಾಮು, ಎಲ್ಲೆಲ್ಲಿ ಡ್ಯಾಮ್ ಇದಾವೋ ಎಲ್ಲ ಕಡೆ ಕಳಿಸಿ ವಾಸ್ತವ ಸ್ಥಿತಿಯನ್ನ ತಿಳ್ಕೊಳ್ದೇನೆ ನೀನು ಕಣ್ಣು ಮುಚ್ಕೊಂಡು ತೀರ್ಪು ಕೊಟ್ಟಿದ್ಯಲ್ಲ, ನೀನೊಬ್ಬ ನ್ಯಾಯಮೂರ್ತಿನ? ನಿಮ್ಮ ಮೇಲೆ ನನ್ ಗೌರವ ಬರಬೇಕಾ? ವಾಸ್ತವ ಸ್ಥಿತಿಯನ್ನು ಅರ್ಥಕೋಬೇಕು. 2 ತಿಂಗಳಾಯ್ತು ಮುಂಗಾರು ಮಳೆ ಪ್ರಾರಂಭ ಆಗಿ, ಒಂದು ಹನಿ ನೀರು ಬಿದ್ದಿಲ್ಲ. ಕುಡಿಯೋ ನೀರು ಜನಗಳಿಗಲ್ಲ, ಜಾನುವಾರುಗಳಿಗೆ ಸಿಗ್ತಾ ಇಲ್ಲ. ನಮ್ಮ ಜನ ರೈತ ಬೆಳೆ ಬೆಳೆಯಕ್ಕಾಗ್ತಾ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಬೆಳೆ ಹಾಕ್ಬಿಟ್ಟು ತೊಂದರೆ ಮಾಡ್ಕೋಬೇಡಿ ಅಂತ. ನಮ್ಮ ಜನಕ್ಕೆ ನಮ್ಮ ಮುಖ್ಯಮಂತ್ರಿ ಹೇಳಿದ ಮೇಲೆ ಇನ್ನು ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಸಾಧ್ಯನಾ? ನಮಗೆ ನಂಬಿಕೆ ಇದೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ತಮಿಳುನಾಡಿಗೆ ನೀರು ಬಿಡೋದಿಲ್ಲ. ಬಂಗಾರಪ್ಪನವ್ರ ಶಿಷ್ಯ, ಬಂಗಾರಪ್ಪನವ್ರ ತರ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಕರ್ನಾಟಕ ಬಂದ್ ಬಗ್ಗೆ ಹೇಳೋದಾದ್ರೆ ಸರ್ ಯಾವ ರೀತಿ ಇರುತ್ತೆ? ನೋಡಿಮ್ಮ, ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದೀವಿ. ನಾವೇನ್ ಮಾಡ್ತಾ ಇದೀವಿ? ಕೇಂದ್ರದ ಗಮನವನ್ನು ಸೆಳೆಯಬೇಕು. ಆ ಏನು ನಿಯಂತ್ರಣ ಮಂಡಳಿ ಇದೆಯಲ್ಲ, ಅದರ ಗಮನವನ್ನು ಸೆಳೆಯಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಇಲ್ಲಿ ನಾವು ಬಂದ್ಗೆ ಕರೆಯನ್ನು ಕೊಟ್ಟಿದ್ದೀವಿ. ಎಷ್ಟು ಬಾರಿ ನಮ್ಮ ಮೇಲೆ ದಬ್ಬಾಳಿಕೆ, ಇದು ಜನರಿಗೆ ಗೊತ್ತಾಗಬೇಕು. ಕೇಂದ್ರ ಸರ್ಕಾರ ಒಂದ್ ಕಡೆ, ನ್ಯಾಯಮೂರ್ತಿಗಳು ಒಂದ್ ಕಡೆ, ಪ್ರತಿಯೊಬ್ಬರು ಈ ತರ ಕರ್ನಾಟಕದ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡೇ ಹೋಗ್ತಾ ಇದ್ರೆ ನಮ್ಮ ಗತಿ ಏನಾಗಬೇಕು? ಅದಕ್ಕೆ ಈ ಬಂದ್ಗೆ ಕರೆ ಕೊಟ್ಟಿದ್ದೀವಿ. ಆ ಬಂದ್ನ ಯಶಸ್ವಿ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡುವ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮೊಂದಿಗೆ ವಾಟಾಳ್ ನಾಗರಾಜ್ ಅವರಿದ್ದಾರೆ. ಬನ್ನಿ ಮಾತಾಡ್ತಾ ಹೋಗೋಣ. ಸರ್, ಕರ್ನಾಟಕಕ್ಕೆ ಪದೇ ಪದೇ ಕಾವೇರಿ ನೀರು ಬಿಡೋದಕ್ಕೆ ಹಿನ್ನಡೆ ಆಗ್ತಾ ಇರುವಂತದ್ದು, ಈ ವಿಚಾರವಾಗಿ ಏನ್ ಹೇಳ್ತೀರಾ ಸರ್? ಈ ವಿಚಾರ ಯಾವುದಕ್ಕೆ? ಕರ್ನಾಟಕಕ್ಕೆ ಕಾವೇರಿ ನೀರನ್ನ ಬಿಡುವ ವಿಚಾರವಾಗಿ ಪದೇ ಪದೇ ಹಿನ್ನಡೆ ಆಗ್ತಾ ಇದೆ. ಏನ್ ಹೇಳ್ಬೇಕು ಹೇಳಿ? ನೀವೆಲ್ವಾ ಬೆಂಬಲ ಸೂಚಿಸ್ತಾ ಇದ್ದೀರಾ? ನೀವೇನು ನನ್ನ ಏನ್ ನಿರೀಕ್ಷಣೆ ಮಾಡ್ತೀರಿ? ನಿಮ್ಮ ನಿರೀಕ್ಷೆ ಏನಿದೆ ಸರ್? ತಾವು ಹೇಳಿ ಏನ್ ಹೇಳ್ಬೇಕು ಅಂತ.
ನಾವು 13ನೇ ತಾರೀಕು ಅಖಂಡ ಕರ್ನಾಟಕ ಬಂದ್, ನಿಮಗೂ ನೀರು ಸಿಕ್ಕಲ್ಲ. ಆ ರೀತಿ ಬಂದ್ ಶಾಂತಿಯುತವಾಗಿರುತ್ತೆ, ಶಾಂತಿಯುತವಾಗಿರಬೇಕು. ಕರ್ನಾಟಕದ ಜನ ಎಲ್ಲೂ ಸಣ್ಣ ಗಲಾಟೆನೂ ಮಾಡಿಕೊಡದೆ ಶಾಂತಿಯುತವಾದಂತ ಬಂದನ್ನು ಮಾಡಬೇಕು ಅಂತೇಳಿ ಕಳಕಳಿಯಿಂದ ಒತ್ತಾಯ ಮಾಡ್ತಾ ಇದ್ದಾರೆ. ರಾಜಕೀಯ ನಾಯಕರುಗಳಾಗ್ಲಿ ಯಾರು ಕೂಡ ಇದಕ್ಕೆ ಬೆಂಬಲವನ್ನ ಸೂಚಿಸ್ತಿಲ್ಲ, ಈ ಬಗ್ಗೆ ಧ್ವನಿಯನ್ನು ಕೂಡ ಎತ್ತುತ್ತಿಲ್ಲ. ಈ ಬಗ್ಗೆ ಏನ್ ಹೇಳ್ತೀರಾ ಸರ್? ಯಾವ್ದೇಳಿ? ರಾಜಕೀಯ ನಾಯಕರುಗಳಾಗ್ಲಿ ಯಾರು ಕೂಡ ಈ ಬಗ್ಗೆ ಧ್ವನಿಯನ್ನ ಎತ್ತುತ್ತಿಲ್ಲ, ಸಪೋರ್ಟ್ ಅನ್ನ ಮಾಡ್ತಿಲ್ಲ ಕಾವೇರಿ ವಿಚಾರವಾಗಿ. ಈ ಬಗ್ಗೆ ಏನ್ ಹೇಳ್ತೀರಾ? ರಾಜಕೀಯ ನಾಯಕರುಗಳು ಮಾತಾಡಬೇಕಾಗಿತ್ತು, ಧ್ವನಿ ಎತ್ತಬೇಕಾಗಿತ್ತು. ಅವ್ರೇನ್ ಎತ್ತಿಲ್ಲ. ಬಹಳ ಅತ್ಯಂತ ಗಂಭೀರವಾದ ಪರಿಸ್ಥಿತಿ. ಪಾರ್ಲಿಮೆಂಟ್ ಸದಸ್ಯರು ಬಹಳ ಪ್ರಾಮುಖ್ಯ. ಪಾರ್ಲಿಮೆಂಟ್ನೊಳಗೆ ಮಾತಾಡಬೇಕಾಗಿತ್ತು. ಅವ್ರದ್ದೇನ್ ಶಬ್ದನೇ ಇಲ್ಲ. ನಮ್ಮಲ್ಲಿ ಇದಾರೋ ಇಲ್ಲೋ ಅನ್ನೋ ರೀತಿ ಆಗಿದ್ದಾರೆ. ಆದ್ರಿಂದ ಯಾರಾಗ್ಲಿ ಆಗದೆ ಇರಲಿ, ನಾವು ಬಂದ್ಗೆ ತಯಾರಾಗಿದ್ದೀವಿ. ಬಂದ್ ಮಾಡ್ತೀವಿ. ಇದಿಷ್ಟು ವಾಟಾಳ್ ನಾಗರಾಜ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ರಾಜಾ ಜೊತೆ ದೀಪಾ, ಫ್ರೀಡಂ ಟಿವಿ ಕನ್ನಡ, ಬೆಂಗಳೂರು.